ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ಹಾಗೂ ಯೂಟ್ಯೂಬ್ ನಲ್ಲಿ ಝೂಮ್ ನಲ್ಲಿ ಭಾಗವಹಿಸಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗೂ, ತಮ್ಮೆಲ್ಲ ಆತ್ಮೀಯ ಧ್ಯಾನ ಬಂಧುಗಳಿಗೆ ನಾನು ಪ್ರಣಾಮಗಳನ್ನ ಅರ್ಪಿಸುತ್ತಾ, ನನಗೆ ಇಂತಹ ಒಂದು ವೇದಿಕೆಯಲ್ಲಿ ಅವಕಾಶ ಮೊದಲಿಂದ ನನಗೆ ಪ್ರೇರೇಪಣೆಯನ್ನ ನೀಡಿದಂತಹ ಈ ಧ್ಯಾನ ಲೋಕಕ್ಕೆ ನನ್ನನ್ನು ಪರಿಚಯಿಸಿದಂತಹ ನಮ್ಮ ಮಗಳಾದ ನಾನು ರಶ್ಮಿಗೂ ವಂದನೆಗಳನ್ನ ತಿಳಿಸುತ್ತಾ, ನಮ್ಮ ಮಾರ್ಗದರ್ಶಕರಾದಂತಹ ಕರ್ನಾಟಕದ ಮಹಾ ಮೈತ್ರೇಯ ಪತ್ರಿಜಿ ಮೆಗಾ ಪಿರಮಿಡ್ಡಿನ ರೂವಾರಿಗಳಾದಂತಹ ಗೌರೀಶ್ ಸರ್ಗೂ ಹಾಗೂ ಮೈತ್ರೇಯ ಕುಟುಂಬದ ನನ್ನೆಲ್ಲ ಆತ್ಮ ಬಂಧುಗಳಿಗೂ, ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಅನಂತಾನಂತ ವಂದನೆಗಳನ್ನ ತಿಳಿಸುತ್ತಾ, ಮಾಸ್ಟರ್ಸ್, ನಾವೆಲ್ರೂ ಸೋಮವಾರ ಬಸವ ಜಯಂತಿಯನ್ನ ಆಚರಿಸಿದ್ದೇವೆ, ನಾನಾ ಕಡೆ ಆಚರಿಸಿದ್ದೇವೆ. ಎಲ್ರೂ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ, ಲೇಖನಗಳನ್ನ ಬರೆಯುವುದರ ಮೂಲಕ, ಹಳ್ಳಿಗಳಲ್ಲಿ ಎತ್ತುಗಳನ್ನ ಅಲಂಕಾರ ಮಾಡಿ ಅವುಗಳಿಗೆ ದೇವಸ್ಥಾನಗಳಲ್ಲಿ ಪಾನಕ ಪಲ್ಲಾರವನ್ನ ಕೊಡುವುದರ ಮೂಲಕ, ಆಯಾ ಊರಿನ ಕ್ಷೇತ್ರನಾಥರಾದಂತಹ ಶಿವಾಲಯಗಳಲ್ಲಿ ದೇವಸ್ಥಾನಗಳಲ್ಲಿ ಪೂಜಿಸಿ ಎಲ್ಲರಿಗೂ ಒಂದು ಎತ್ತುಗಳನ್ನ, ಇವಾಗ ತುಂಬಾ ಕಡಿಮೆ ಆಗಿದೆ ಮಾಸ್ಟರ್ಸ್, ಅಲಂಕಾರವನ್ನ ಮಾಡ್ಕೊಂಡು ಬಂದು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ಸಿ ಕಿಚ್ಚನ್ನ ಹಾಯಿಸಿ ವರ್ಷಕ್ಕೊಮ್ಮೆ ಬರುವಂತಹ ಒಂದು ಈ ಬಸವ ಜಯಂತಿ ಎಂದು ಅದನ್ನ ಆಚರಣೆ ಮಾಡ್ಕೊಂಡು ಬರುವಂತದ್ದು ಇನ್ನೂ ಅನೇಕ ಹಳ್ಳಿಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇತ್ತೀಚೆಗೆ ಬಹಳ ಕಡಿಮೆ ಆಗಿರೋದು ವಿಷಾದವನ್ನು ತರ್ತದೆ ನಮ್ಗೆ. ಯಾಕಂದ್ರೆ ನಾವು ಚಿಕ್ಕಂದಿನಿಂದ ಇಂತಹ ಒಂದು ಊರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನೋಡಿ ಸಂತೋಷ ಪಡ್ತಾ ಇದ್ದರು. ಎಷ್ಟು ಸಾಲಾಗಿ ಆ ಒಂದು ಬಸವಣ್ಣಗಳನ್ನ ದುಡಿಮೆ ಮಾಡಿಕೊಟ್ಟಂತಹ ಕೃಷಿಕರಿಗೆ ಸಹಾಯ ಮಾಡಿದಂತಹ ಬಸವಣ್ಣಗಳಿಗೆ ಅಂದು ಸ್ನಾನವನ್ನ ಮಾಡಿಸಿ ವಿಶೇಷವಾದ ಒಂದು ಮೇವಿನ ನೀರಿನ ವ್ಯವಸ್ಥೆಯನ್ನ ಮಾಡಿ ಎಂದಿಗಿಂತಲೂ ಬಸವ ಜಯಂತಿ ಎಂದು ಅವುಗಳಿಗೆ ಕೋಡುಗಳಿಗೆ ಅಣಸುಂತಾಗ್ತಾರೆ, ಕೊರಳಿಗೆ ಗೆಜ್ಜೆಗಳನ್ನ ಕಟ್ಟಿ ಬೆನ್ನಿನ ಮೇಲೆ ವಿಶೇಷವಾದ ಅಲಂಕಾರವಾದ ಒಂದು ವಸ್ತ್ರಗಳನ್ನ ಹಾಕಿಕೊಂಡು ಎತ್ತುಗಳನ್ನ ಹೊಡ್ಕೊಂಡು ಬರ್ತಾ ಇದ್ರೆ ದೇವಸ್ಥಾನದ ಕಡೆಗೆ ಒಂದಕ್ಕಿಂತ ಒಂದು ಜೋಡಿ ಎತ್ತುಗಳನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ಅದರಲ್ಲಿ ಯಾರು ದಷ್ಟಪುಷ್ಟವಾಗಿ ಬೆಳೆಸಿ ವಿಶೇಷವಾದ ಅಲಂಕಾರವನ್ನ ಮಾಡಿರ್ತಿದ್ರೋ ಅಂತಹ ಒಂದು ಜೋಡಿ ಎತ್ತುಗಳಿಗೆ ಒಂದು ಪ್ರಶಸ್ತಿಯನ್ನ ಆ ಊರಿನ ಹಿರಿಯರು ಕೊಡಮಾಡ್ತಾ ಇದ್ರು. ಇಂತಹ ಸನ್ನಿವೇಶದಲ್ಲಿ ಭಾಗಿಯಾಗುವಂತಹ ಸಂದರ್ಭ ನನಗೆ ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ನನಗೆ ಇಂತಹ ಒಂದು ಸಂದರ್ಭಗಳು ಅನೇಕವು ಸಿಕ್ಕು ಅಂತ ಹೇಳಕ್ಕೆ, ನಿಮ್ ಜೊತೆ ಇಂತಹ ವಿಷಯಗಳನ್ನ ಹಂಚ್ಕೊಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಮಾಸ್ಟರ್ಸ್. ಹಾಗಾಗಿ ಇವತ್ತು ಬಸವಣ್ಣನವರನ್ನ ಒಂದು ಕಾಲ್ಪನಿಕ ಕತೆ ಅಂತ ಹೇಳ್ಬೋದು. ಕೈಲಾಸದಲ್ಲಿ ಬಹಳಷ್ಟು ಒಂದು ಶಿವನ ಒಡ್ಡೋಲಗ ನಡೆಯತಕ್ಕಂತ ಸಂದರ್ಭದಲ್ಲಿ 3 ಹೊತ್ತ ಊಟ ಅಂತ ಶಿವ ಹೇಳ್ತಾನೆ, ಸಾರ ಹಾಕ್ತಾನೆ. ಆಗ ಎಲ್ರಿಗೂನು 3 ಹೊತ್ತು ನೀವು ಊಟ ಅಂತ ಹೇಳ್ಬಿಟ್ರೆ ಅವರಿಗೆ ಅಷ್ಟು ಜನಗಳಿಗೆ ಪ್ರಸಾದ ಸಿಗೋದಾದ್ರೂ ಹೇಗೆ ಅನ್ನೋ ಒಂದು ಚರ್ಚೆ ಬಂದಾಗ ಬಸವಣ್ಣ ನೀನಾದ್ರೂ ಯಾರು ಗುರುವೇ ಮಹಾಪ್ರಭು, ಯಾರು ಇಷ್ಟೊಂದು ಒಂದು ಪ್ರಸಾದವನ್ನ ಅವರಿಗೆ ತಯಾರು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೊಂದು ಪ್ರಜೆಗಳಿಗೆ ಅಂತ ಒಂದು ಮಾತಿನ ಸಂದರ್ಭ ಬಂದಾಗ, ಹಾಗಾದ್ರೆ ನೀನು ಹೋಗಿ ಭೂಮಿಗೆ ಅವರಿಗೆ ಸಹಾಯ ಮಾಡ್ತೀಯ ಅಂದಾಗ, ಆಯ್ತು ಮಹಾಪ್ರಭು ನಿಮ್ಮ ಅಪ್ಪಣೆಯಂತೆ ಅಂತ ಬಸವಣ್ಣ ಕೇಳ್ಕೊಂಡಾಗ, ಆಯ್ತು ನೀನ್ ಅವರಿಗೆ ಕೃಷಿಕರಿಗೆ ಸಹಾಯಕನಾಗಿ ಹೋಗಿ ಅವರಿಗೆ ಒಂದು ಸಹಾಯವನ್ನ ಮಾಡು ಅಂತ ಹೇಳಿ ಕೈಲಾಸದ ಮಹಾಶಿವನ ಒಂದು ಅಪ್ಪಣೆ ಆಗ್ತದೆ. ಹಾಗಾಗಿ ಭೂಮಿಗೆ ಬಸವನ ರೂಪದಲ್ಲಿ ಅವತರಿಸಿ ಬಂದಂತ ಬಸವಣ್ಣ ಅಂತ ಅನೇಕರು ಹೇಳ್ತಾರೆ. ಒಂದು ಕೃಷಿಯಲ್ಲಿ ಸಹಾಯಕನಾಗಿ ದುಡಿಯುತ್ತೇನೆ ಎನ್ನ ಮಾತನ್ನ ಕೊಟ್ಟು ಬಂದಂತವನು ಅಂತ ಹೇಳ್ತಾರೆ. ಜೊತೆಗೆ ಇದು ಒಂದು ಸಾಂಪ್ರದಾಯಿಕ ಒಂದು ನುಡಿಗಳಾದರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿ ವಿಶೇಷವಾದ ವಚನಕಾರರಾಗಿ ಅವರು 894ನೆಯ ಕರ್ನಾಟಕದ ಪ್ರಮುಖ ಆಧ್ಯಾತ್ಮಿಕ ಚಿಂತಕರಾದಂತಹ ಬಸವಣ್ಣನವರು ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹನೀಯರು. 1139ರಲ್ಲಿ ಉನ್ನತ ಕುಲದಲ್ಲಿ ಜನಿಸಿದ ಬಸವಣ್ಣನವರು
ಬಾಲ್ಯದಲ್ಲಿಯೇ ಕಂದಾಚಾರಗಳನ್ನ ತಿರಸ್ಕರಿಸಿದವರು. ಗುರುವನ್ನ ಅರಸುತ್ತಾ ಸಂಗಮಕ್ಕೆ ಬಂದ ಅವರಿಗೆ ಜಾತ ದೇವರು ಎಂಬ ಗುರುಗಳು ಅವರಿಗೆ ದೊರೆತರೆ. ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಅವರು ಸಾಮಾಜಿಕ ಕಳಕಳಿಯನ್ನ ಮೆರೆಯುತ್ತಾರೆ, ಕ್ರಾಂತಿಯನ್ನ ನಡೆಸ್ತಾರೆ. ವಚನಗಳ ಮೂಲಕ ಜಾತಿ ಪದ್ಧತಿಯನ್ನ ತೊಡೆದು ಸಮಾನತೆಯನ್ನ ತಂದಂತಹ ವಿಶ್ವಗುರು ವಿಶ್ವ ಚೈತನ್ಯ ಬಸವಣ್ಣನವರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸುತ್ತಾ, ಅವರದೊಂದು ಜಾನಪದ ಶೈಲಿಯ ಒಂದು ಪ್ರಾರ್ಥನಾ ಗೀತೆಯನ್ನ ಅವರಿಗೆ ಅರ್ಪಿಸಿ ನಂತರ ಬಸವಣ್ಣ ಎಂದರೆ ಯಾರು ಎಂಬ ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮಾಸ್ಟರ್. ಓಕೆ, ಶೈಲಜಾ ಮೇಡಮ್, ಶಶಿಕಲಾ ಮೇಡಮ್, ಆಗ್ಬೋದು ಪ್ರಾರಂಭ ಮಾಡಲ ಒಂದು ಜನಗಳನ್ನ ಮಾಡಿ ಮಾಡಿ. ಓಕೆ ಮೇಡಮ್. ಎಲ್ಲರವನಮ್ಮಣ್ಣ ಬಸವಣ್ಣ, ಎಲ್ಲರವನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆದೆಯಲಿ ತುಂಬಿ ತುಳುಕಿಸಿದ ಹಿರಿಯಣ್ಣ, ಎಲ್ಲರೆದೆಯಲಿ ತುಂಬಿ ತುಳುಕಿಸಿದ ಹಿರಿಯಣ್ಣ, ಎಲ್ಲರವ ನಮ್ಮಣ್ಣ ಬಾಗೇವಾಡಿ ಕಳುಹಿಸಿ ಕಲ್ಯಾಣದೊಳು ನೆಲಸಿ, ಬಾಗೇವಾಡಿಸಿ ಕಲ್ಯಾಣದೊಳು ನೆಲಸಿ, ಲೋಕ ಜನಹಿತಕ್ಕಾಗಿ ನೀಲಾಂಬಿಕೆಯ ವರಿಸಿ, ಎಲ್ಲರವನಮ್ಮಣ್ಣ ಕಲ್ಯಾಣ ಬಸವಣ್ಣ, ಅನುಭವ ಮಂಟಪದಿ ಮಾನವರು ನಾವೆಲ್ಲ, ಅನುಭವ ಮಂಟಪದಿ ಮಾನವರು ನಾವೆಲ್ಲ, ಒಂದೇ ಜಾತಿ ಎಂದು ಸಾರಿದವ ಹಿರಿಯಣ್ಣ, ಸಾರಿದವ ಹಿರಿಯಣ್ಣ, ಎಲ್ಲರವನಮ್ಮಣ್ಣ ಕಲ್ಯಾಣ ಬಸವಣ್ಣ, ದೇಶ ಜನ ಹಿತಕ್ಕಾಗಿ ಬಿಜ್ಜಳನ ಆಳಾಗಿ ಭಕ್ತಿ ಭಂಡಾರವನು ಹೊಡೆದವನು ಹಿರಿಯಣ್ಣ, ಭಕ್ತಿ ಭಂಡಾರವನು ಹೊಡೆದವನು ಹಿರಿಯಣ್ಣ, ಎಲ್ಲರವನಮ್ಮಣ್ಣ ಕಲ್ಯಾಣ ಬಸವಣ್ಣ, ನುಡಿದಂತೆ ನಡೆದವನು ನಡೆದಂತೆ ನುಡಿದವನು, ನುಡಿದಂತೆ ನಡೆದವನು ನುಡಿದಂತೆ ನಡೆದವನು, ನಡೆನುಡಿಗಳೊಂದಾಗಿ ನಡೆದವನು ಹಿರಿಯಣ್ಣ, ನಡೆನುಡಿಗಳೊಂದಾಗಿ ನಡೆದವನು ಹಿರಿಯಣ್ಣ, ಎಲ್ಲರವನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆದೆಯಲಿ ತುಂಬಿ ತುಳುಕಿಸಿದ ಹಿರಿಯಣ್ಣ, ಎಲ್ಲ
ಎಲ್ಲರವ ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಇದು ಒಂದು ಬಸವಣ್ಣನವರ ಕುರಿತು ಒಂದು ಸಂಗ್ರಹ. ಇಂತಹ ಒಂದು ಸಂಗ್ರಹದ ಮಾರ್ಗದರ್ಶನವನ್ನ ಬಸವಣ್ಣನ ಮಾರ್ಗದರ್ಶನವನ್ನ ನೀಡಿದಂತಹ ಪೂಜ್ಯ ಬಸವ ಪ್ರಭು ಸ್ವಾಮೀಜಿ ಕಲ್ಯಾಣ ಮಹಾಮನೆ ಗುಣತೀರ್ಥವಾಡಿ ಬಸವ ಕಲ್ಯಾಣ ಅವರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸುತ್ತಾ, ಬಸವಣ್ಣ ಯಾರು, ಅವರು ಹಾಕಿಕೊಟ್ಟಂತಹ ಮಾರ್ಗ ಯಾವುದು ಎನ್ನುವುದರ ಬಗ್ಗೆ ನಿಮ್ಮೊಂದಿಗೆ ನನಗೆ ತಿಳಿದಂತಹ ಸ್ವಲ್ಪವೇ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಮಾಸ್ಟರ್. 893ನೆಯ ಬಸವ ಜಯಂತಿಯ ಶುಭಾಶಯಗಳು. 93 ಅಥವಾ 94ನೇದು ಇರಬಹುದು. ಈ ಒಂದು ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೆ ತಿಳಿಸುತ್ತಾ, ಬಸವಣ್ಣ ಎಂದರೆ ಯಾರು? 12ನೆಯ ಶತಮಾನದಲ್ಲಿ ಬಿಜಾಪುರ ಬಾಗೇವಾಡಿಯ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಬ್ರಾಹ್ಮಣ ಮಾದರಸ ಮಾದಲಾಂಬಿಕೆ ಇವರ ಉದರದಲ್ಲಿ ಜನಿಸಿದ ಮಾನವ ರೂಪದ ಮಹಾ ವಚನಕಾರರು, ದಾರ್ಶನಿಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶತಶತಮಾನಗಳ ಕಾಲಪುರುಷ, ಪ್ರಧಾನ ದೈವಿಕ ವ್ಯವಸ್ಥೆಯಲ್ಲಿ ದಾಸ್ಯಕ್ಕೊಳಗಾಗಿದ್ದಂತಹ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ ಸ್ತ್ರೀ ಕುಲೋದ್ಧಾರಕ ನಮ್ಮ ಬಸವಣ್ಣನವರು. ಆ 12ನೆಯ ಶತಮಾನದಲ್ಲಿ ಇದ್ದಂತಹ ಸ್ತ್ರೀಯರಿಗೆ ಯಾವ ರೀತಿಯ ಒಂದು ಗೌರವವೂ ಸಹಿತ ದೊರೀತಾ ಇರಲಿಲ್ಲ. ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸ್ಲಿಕ್ಕಾಗ್ಲಿ, ಕುಲೀನ ಮಂತ್ರನದಲ್ಲಿ ಜನಿಸಿದವರಿಗೆ ಮಾತ್ರ ಸ್ವಲ್ಪ ಅವಕಾಶವಿದ್ದರೂ ಎಲ್ಲಾ ಸ್ತ್ರೀಯರಿಗೂ ಸಮಾನತೆಯನ್ನ ನೀಡದೇ ಇರುವಂತಹ ಒಂದು ಕಾಲದಲ್ಲಿ ಸ್ತ್ರೀಯರಿಗಾಗಿ ಅವರು ನೀಡಿದಂತಹ ಒಂದು ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಇವತ್ತು ನೆನಪಿಸಿಕೊಳ್ಳಬಹುದಾದಂತಹ ಬಸವ ಜಯಂತಿಯ ವಿಶೇಷದ ದಿನವನ್ನ ನಾವು ಆಚರಣೆಯಲ್ಲಿ ತಂದ್ಕೊಂಡಿದ್ದೀವಿ ಮಾಸ್ಟರ್ಸ್. ಮತ್ತೆ ಕೇಳುತ್ತಾರೆ ಇಲ್ಲಿ, ಬಸವಣ್ಣ ಯಾರು? ಶತಮಾನಗಳ ಕಾಲ ಯಾರನ್ನು ಗೆಲ್ಲಲು ಸಾಧ್ಯವಾಗಿದ್ದಿಲ್ಲವೋ ಅಂತಹ ಶೋಷಣೆಗೆ ಒಳಗಾಗಿದ್ದವರ ಮನಸ್ಸು ಹೃದಯವನ್ನ ಗೆದ್ದು ಅವರನ್ನ ತನ್ನಂತೆ ತಂದು ಮಾದಾರನ ಮಗ ಎಂದು ಕರೆದುಕೊಂಡು ಉನ್ನತ ಸ್ಥಿತಿಯಲ್ಲಿ ಉನ್ನತ ಕುಲದಲ್ಲಿ ಇದ್ದವರನ್ನ ಕಂಡು ಅವರಿಗೆ ತಾನಲ್ಲ ಅನ್ನೋ ಮಾದಾರನ ಮಗ ಎಂದು ಕರೆದುಕೊಂಡು ಅಂತಹ ಒಂದು ಸಮಯದಲ್ಲಿ ಅವರು ಯಾವ ರೀತಿ ತಮ್ಮನ್ನ ಆದುಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾರೆ, ಎಂತಹ ಸರಳ ಜೀವಿ ಅವರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗುತ್ತೆ. ಬಸವಣ್ಣ ಎಂದ್ರೆ 4 ಕಾಲಿನ, 1 ಕಾಲದ, 2 ಕೊಂಬಿನ ನಂದಿ ಅಥವಾ ಎತ್ತು ಅಲ್ಲ. ಸರ್ವರಂಗದಲ್ಲೂ ಸಮಾನತೆಯನ್ನ, ಸಮಭಾವ ಶಕ್ತಿಯನ್ನ ಎತ್ತಿ ಹಿಡಿದಂತಹ ಮಾನವತಾವಾದಿ ಶ್ರೀ ಗುರು ವಿಶ್ವಗುರು ಬಸವಣ್ಣನವರು. ಬಸವಣ್ಣ ಎಂದರೆ ಯಾರು? ಯಜ್ಞ, ಯಾಗ, ಹೋಮ, ಹವನ ಮಾಡಿ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳನ್ನ ಸುಟ್ಟು, ಮುಗ್ಧ ಜೀವಿಗಳನ್ನ ಆಹುತಿ ಮಾಡಿ, ಗುಂಡಾಂತರಗಳನ್ನ ಕಟ್ಟಿ, ಧಾರ್ಮಿಕ ಶೋಷಣೆಯನ್ನ ನಡೆಸುತ್ತಿದ್ದವರ ವಿರುದ್ಧ ಬಂಡೆದ್ದು ಧಾರ್ಮಿಕ ಶೋಷಣೆಯ ವೈಚಾರಿಕ ಒಂದು ವಿಶೇಷವಾದ ಸಮಾಜಕ್ಕೆ ಸುಧಾರಣೆಯನ್ನ ತಂದಂತಹ ಬಸವಣ್ಣ. ಬಸವಣ್ಣ ಯಾರು? ಮತ್ತೊಮ್ಮೆ ಪ್ರಶ್ನೆಯನ್ನ ಮಾಡಿಕೊಂಡಾಗ
ನಿನ್ನ ವರ್ಗದವರಿಗೆ ದೇವಸ್ಥಾನಗಳಲ್ಲಿ ಬಿಟ್ಟು ಕೊಡದಿದ್ದಾಗ, ಮಾಸ್ಟರ್ಸ್, ನಾವು 12ನೇ ಶತಮಾನದಲ್ಲಿ ಇದ್ದಂತಹ ಪರಿಸ್ಥಿತಿಯನ್ನ ಒಮ್ಮೆ ನಾವು ನೆನಪು ಮಾಡಿಕೊಂಡರೆ, ದೇವಸ್ಥಾನಗಳಲ್ಲಿ ನಿಮ್ನ ವರ್ಗದವರಿಗೆ ಅವಕಾಶ ಇರಲಿಲ್ಲ. ದೇವಸ್ಥಾನಗಳಿಗೆ ತಿಲಾಂಜಲಿಯನ್ನ ನೀಡಿ ಮಾನವರಿಗೆ ಪ್ರವೇಶವಿಲ್ಲದ ಗುಡಿಗಳಲ್ಲಿ ದೇವರು ಮಾನವನಿಗೆ ಪ್ರವೇಶವಿಲ್ಲದ ಗುಡಿಗಳಲ್ಲಿ ದೇವರು ಇರುವುದಿಲ್ಲ. ಬದಲಿಗೆ ದೇಹವೇ ದೇವಾಲಯವೆಂದು ಸಾರಿ ಲಿಂಗದ ಮೇಲೆ, ಅಂಗೈಯ ಮೇಲೆ ಲಿಂಗವನ್ನ ಇಟ್ಟು ಇಷ್ಟಲಿಂಗವನ್ನ ನೀಡಿ ನಿಮ್ನ ವರ್ಗದವರನ್ನ ಲಿಂಗಾಯತರನ್ನಾಗಿ ಜಾತಿ ಭೇದವನ್ನ ತೊರೆದು ನೂತನ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದಂತಹ ಧರ್ಮ ಪ್ರವರ್ತಕ ವಿಶ್ವಗುರು ಬಸವಣ್ಣನವರು. ಮತ್ತೆ ಇಲ್ಲಿ ಪ್ರಶ್ನೆ ಬರ್ತದೆ, ಬಸವಣ್ಣ ಯಾರು? ಕೊಲ್ಲೆನಯ್ಯ ಪ್ರಾಣಿಗಳನ್ನ ಮೆಲ್ಲನಯ್ಯ ಬಾಯಿ ಇಚ್ಛೆಗೆ, ಒಲ್ಲೆನಯ್ಯ ಪರಸತಿಯರ ಸಂಗವ ಎಂದು ಹೇಳಿದ ಅಹಿಂಸಾವಾದವನ್ನ ಎತ್ತಿ ಹಿಡಿದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದ ನೈತಿಕ ತತ್ವದವರು, ಸೂತ್ರಧಾರಿಯಾಗಿ ಕಂಡಂತವರು ನಮ್ಮ ವಿಶ್ವಗುರು ಬಸವಣ್ಣನವರು. ಮತ್ತೆ ಕೇಳುತ್ತೇವೆ ಪ್ರಶ್ನೆ, ಬಸವಣ್ಣ ಯಾರು? ಶ್ರೇಷ್ಠ ರಾಜಕೀಯ ಮುತ್ಸದಿ ಪ್ರಧಾನಿಯಾಗಿ ನೂತನ ಅನುಭವ ಮಂಟಪವನ್ನ ಕಟ್ಟಿ ತನ್ಮೂಲಕ ವಿಶ್ವದಲ್ಲಿಯೇ ಮೊದಲ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದ ಮಹಾ ಪ್ರಜಾಪ್ರಭುತ್ವವಾದಿ ನಮ್ಮ ವಿಶ್ವಗುರು ಬಸವಣ್ಣನವರು. ಮತ್ತೆ ಬಸವಣ್ಣ ಯಾರು? ವಿಶ್ವದಲ್ಲಿ ಮೊದಲ ಸಾರ್ವಜನಿಕರ ಶಿಕ್ಷಣವನ್ನು ಜಾರಿಗೆ ತಂದು ಕಾರ್ಯಗತಗೊಳಿಸಿ ಅನಕ್ಷರಸ್ಥರನ್ನ ಅಕ್ಷರನಾಗಿ ಮಾಡಿದ ಶಿಕ್ಷಣ ಕ್ರಾಂತಿಯ ಹರಿಕಾರ ಬಸವಣ್ಣನವರು. ಬಸವಣ್ಣ ಯಾರು? ಮತ್ತೆ ಪ್ರಶ್ನೆ ಬಂದ, 1000 ವೇಶ್ಯೆಯರನ್ನ, ಬೇರೆಯ ಪದವನ್ನ ಅವರು ಬಳಸ್ತಾರೆ, ಪುಣ್ಯನೆಯರನ್ನ, ಅಂತಹವರಿಗೆ ಪುನರ್ ವಿವಾಹ ಮಾಡಿ ಅವರಿಂದ ವಚನಗಳನ್ನ ಬರೆಯಿಸಿದಂತಹ ಕರುಣಾಳು ನಮ್ಮ ಬಸವಣ್ಣನವರು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಒಮ್ಮೆ ಅವಲೋಕಿಸುವುದಾದರೆ, ಅವರನ್ನ ತೀರಾ ಕೆಳಮಟ್ಟದಲ್ಲಿ ಕಾಣುತ್ತಿದ್ದಂತಹ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಇದ್ದಾಗ, ಅಂತವರೆಲ್ಲರಿಗೂ ಒಂದು ಬಾಯನ್ನ ಕೊಡಿಸಿ ಅಂತವರಿಂದ ವಚನಗಳನ್ನ ಬರೆಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತದೆ, ಬಸವಣ್ಣನವರಿಗೆ. ಮತ್ತೆ ನಾವು ಪ್ರಶ್ನೆಯನ್ನ ಮಾಡಿಕೊಂಡಾಗ, ಬಸವಣ್ಣ ಯಾರು? ಹೊಲೆಯ 6ವರಲ್ಲಿ ಮದುವೆಯನ್ನ ಮಾಡಿಸಿ ಮಾನವರ ನಡುವಿನ ಜಾತಿಯ ಅಡ್ಡಗೋಡೆಯನ್ನ ಹೊಡೆದು ಪುಡಿ ಪುಡಿ ಮಾಡಿ ಸಮತಾ ಧ್ವಜ ಆರಿಸಿದ ಯುಗ ಪುರುಷ ಬಸವಣ್ಣನವರು. ಜಾತಿ 12ನೇ ಶತಮಾನದಲ್ಲಿ ಜಾತಿಯ ಬಗ್ಗೆ ಬಹಳಷ್ಟು ಕಟ್ಟುನಿಟ್ಟಿನ ಸಂಪ್ರದಾಯ ಇದ್ದಂತಹ ಸಂದರ್ಭದಲ್ಲಿ 6ವರಲ್ಲಿ ವಧುವನ್ನು ಕೀಳು ಜಾತಿಯ ಒಂದು ವರ ಮತ್ತು ವಧು 2 ಜಾತಿಯ ವಿಭಿನ್ನ ಜಾತಿಯವರನ್ನ ಒಂದೆಡೆ ಸೇರಿಸಿ ಅವರಿಗೆ ವಿವಾಹವನ್ನ ಮಾಡುವುದರ ಮೂಲಕ ಸಮಾಜದೆದುರು ವಿರುದ್ಧವಾಗಿ ನಿಂತು ಎಲ್ಲರ ಒಂದು ಆಪಾದನೆಗಳನ್ನ ಸಹಿಸಿಕೊಂಡು ಹೋರಾಟ ಮಾಡಿ ಜಾತಿಗೆ ಅಂತ್ಯವನ್ನ ಆಡಿದಂತಹ ಯುಗ ಪುರುಷ ನಮ್ಮ ಬಸವಣ್ಣನವರು. ಬಸವಣ್ಣ ಅಂದರೆ ಯಾರು? ತನು, ಮನ, ಭಾವ, ನೇತ್ರ, ದೃಷ್ಟಿ, ಹಸ್ತ ಪಾದಗಳನ್ನ ವೃಕ್ಷಮಯಗೊಳಿಸಿದ ಮಹಾ ಮಂತ್ರ ಪುರುಷ ನಮ್ಮ ಬಸವಣ್ಣನವರು. ಬಸವಣ್ಣ ಎಂದರೆ ನಮ್ಮೊಳಗಿನ ಅರಿವಿನ ಪ್ರಜ್ಞೆ. ಬಸವಣ್ಣ ಎಂದರೆ ಬದುಕು. ಬಸವಣ್ಣ ಎಂದರೆ
ಸಾಮರಸ್ಯ. ಬಸವಣ್ಣ ಎಂದರೆ ಸಹೋದರತೆ. ಬಸವಣ್ಣ ಎಂದರೆ ಮಹಾ ಬೆಳಕು. ಬಸವಣ್ಣ ಎಂದರೆ ಮಹಾ ಬಯಲು. ಬಸವಣ್ಣ ಎಂದರೆ ಒಂದಿ ಮೈಲಿಗೆ ಇಲ್ಲದ ವಾತ್ಸಲ್ಯದ ಮಡಿಲು. ಕರುಣಾಕರರಾದಂತಹ ಬಸವಣ್ಣನವರು ಎಂದರೆ ಸಾವು ಕೇಡಿಲ್ಲದ ಶಾಂತ ಪ್ರಶಾಂತದ ಸಮಚಿತ್ತ ಸಮಕಳೆ ಸಮಭಾವ ಸರ್ವರೊಳಗೆ ಒಂದಾದಂತಹ ಸಮಗಾರ ನಮ್ಮ 12ನೆಯ ಶತಮಾನದ ವಚನಕಾರರಲ್ಲಿ ಶ್ರೇಷ್ಠರಾದ ನಮ್ಮ ಬಸವಣ್ಣ ವಿಶ್ವಗುರು ಬಸವಣ್ಣನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಇಂತಹ ಒಂದು ಬಸವಣ್ಣನವರ ಕಿರು ಪರಿಚಯವನ್ನ ಮಾಡಿಕೊಂಡು ನಾವು ಅಂತಹ ಒಂದು ಜಯಂತಿಯನ್ನ ಸೋಮವಾರ ಆಚರಿಸಿ ಮತ್ತೊಮ್ಮೆ ಅವರಿಗೆ ಒಂದು ಜಾನಪದ ಶೈಲಿಯ ಮತ್ತೊಂದು, ನಾನು 8ನೇ ತರಗತಿಯಲ್ಲಿ ನಮ್ಮ ಅಣ್ಣನವರಿಂದ ಒಂದು ಕಲಿತಂತಹ ಒಂದು ವಿಶೇಷವಾದ ಅವರ ಒಂದು ಗೀತೆಯನ್ನ ಹಾಡುವುದರ ಮೂಲಕ ಬಸವಣ್ಣನವರ ಪಾದ ಪದ್ಮಗಳಿಗೆ ಈ ಒಂದು ಜನಪದ ಗೀತೆಯನ್ನ ಅರ್ಪಿಸಲು ಇಷ್ಟಪಡ್ತೇನೆ ಮಾಸ್ಟರ್ಸ್ ಹಾಗೂ ತಮಗೆಲ್ಲರಿಗೂ. ಕಲ್ಯಾಣದಣ್ಣ ಕಲ್ಯಾಣದಣ್ಣ ಬಾರೋ ಬಸವಣ್ಣ, ನೀ ಬದಿರಲು ನಮಗೆಲ್ಲ ಅಳಿಗಾಲವಣ್ಣ. ಬಾರೋ ಬಸವಣ್ಣ ಕಲ್ಯಾಣದಣ್ಣ ಬಾರೋ ಬಸವಣ್ಣ, ನೀ ಬರದಿರಲು ಜಗಕ್ಕೆಲ್ಲ ಅಳಿಗಾಲವಣ್ಣ. ಬಾರೋ ಬಸವಣ್ಣ ನಿತ್ಯ ಕಾಯಕ ಧರೆಯಲ್ಲಿ ಕ್ಷಯವಾಗಿದೆ, ಅರಿವಿಲ್ಲದ ಮನುಜನಿಗೆ ಜಯವಾಗಿದೆ. ಅರಿವಿಲ್ಲದ ಮನುಜನಿಗೆ ಜಯವಾಗಿದೆ. ವಚನದರಿ ಕಾರನೋ ಕಾಯಕ ಗುರಿ ಕಾರನೋ, ವಚನದರಿ ಕಾರನೋ ಕಾಯಕ ಗುರಿ ಕಾರನೋ. ಧರ್ಮದ ಅರಿವು ಬೇಕಾಗಿದೆ. ಕಲ್ಯಾಣದಣ್ಣ ಕಲ್ಯಾಣದಣ್ಣ ಬಾರೋ ಬಸವಣ್ಣ, ನೀ ಬರದಿರಲು ಜಗಕ್ಕೆಲ್ಲ ಅಳಿಗಾಲವಣ್ಣ. ಬಾರೋ ಬಸವಣ್ಣ ನೀತಿ ನಿಜ ತತ್ವ ನಿಧಿ ಸಾರ ಮಸಕಾಗಿದೆ, ಪ್ರೀತಿ ವಿಶ್ವಾಸ ನಿಧಿ ಪೂರ ಕಲಕಾಗಿದೆ. ನೀತಿ ನಿಜ ತತ್ವ ನಿಧಿ ಸಾರ ಮಸಕಾಗಿದೆ, ಪ್ರೀತಿ ವಿಶ್ವಾಸ ನಿಧಿ ಪೂರ ಕಲಕಾಗಿದೆ. ಕಾಯಕ ಮಸಣಾಗಿ ಅಜ್ಞಾನ ಮನೆ ಮಾಡಿ, ಕಾಯಕ ಮಸಣಾಗಿ ಅಜ್ಞಾನ ಮನೆ ಮಾಡಿ, ಸತ್ಯ ಹುಸಿಯಾಗಿ ಸುಜನರಿಗೆ ಹಗೆಯಾಗಿದೆ ಹಗೆಯಾಗಿದೆ. ಕಲ್ಯಾಣದಣ್ಣ ಕಲ್ಯಾಣದಣ್ಣ ಬಾರೋ ಬಸವಣ್ಣ, ನೀ ಬರದಿರಲು ಜಗಕ್ಕೆಲ್ಲ ಅಳಿಗಾಲವಣ್ಣ. ಬಾರೋ ಬಸವಣ್ಣ ಶರಣರ ಜೊತೆಯೋಳು ಮಹಾಮನೆಯ ನೆಲೆಯೋಳು, ಶರಣರ ಜೊತೆಯೋಳು ಮಹಾಮನೆಯ ನೆಲೆಯೋಳು. ಈ ನಿಮ್ಮ ಗುರುವಾಣಿ ನಮಗೆಂದು ಇರಲಿ ನಮಗೆಂದು ಇರಲಿ. ಕಾಯಕ ಈ ಜಗದ ಉಸಿರೆಂದು ಹೋರಾಡಿದೆ, ಸರ್ವರಿಗೂ ಸಮತೆಯನ್ನು ನೀ ನೀಡಿದೆ. ಕಾಯಕ ಈ ಜಗದ ಉಸಿರು ಹೋರಾಡಿದೆ,
ಶರಣು ನೀ ನೀಡಿದೆ, ಧರ್ಮ ಹಳಿದೋಗ್ತಿದೆ, ಅದರೊಳುರಿ ನಿಂತಿದೆ. ಧರ್ಮ ಅಳಿದೋಗ್ತಿದೆ, ಅದರೊಳುರಿ ನಿಂತಿದೆ. ಶರಣ ಕುಲ ಕೋಟಿ, ಶರಣ ಕುಲ ಕೋಟಿ ಮಾಯಕ್ಕೆ ಬಲಿಯಾಗಿದೆ, ಬಲಿಯಾಗಿದೆ. ಕಲ್ಯಾಣದಣ್ಣ ಬಾರೋ ಬಸವಣ್ಣ, ನೀ ಬರದಿರಲು ಜಗಕ್ಕೆಲ್ಲ ಅಳಿಗಾಲವಣ್ಣ. ಬಾರೋ ಬಸವಣ್ಣ, ಬಾರೋ ಬಸವಣ್ಣ, ಬಾರೋ ಬಸವಣ್ಣ. ಮಾಸ್ಟರ್ಸ್, ಸೋಮವಾರ ನಾವು ಬಸವಣ್ಣನವರ ಜಯಂತಿಯನ್ನ ಆಚರಿಸಿಕೊಂಡ ಬೆನ್ನಲ್ಲೇ ಪರಶಿವನ ಸ್ವರೂಪವಾದಂತಹ ಜಗದ್ಗುರು ಶಂಕರಾಚಾರ್ಯರ ಜಯಂತಿಯ ಮಹೋತ್ಸವವನ್ನ ನಿನ್ನೆ ಮಂಗಳವಾರ ನಾವು ಆಚರಿಸಿಕೊಂಡು ಬಂದಿದ್ದೀವಿ. ನೋಡಿ, ಇಲ್ಲಿ ಪರಶಿವನ ರೂಪವಾದಂತಹ ಶಂಕರಾಚಾರ್ಯರು ಬಸವಣ್ಣನವರು. ಬಸವಣ್ಣನವರ ಜಯಂತಿ ಮೊದಲು ಬರುತ್ತೆ, ನಂತರ ಶಂಕರಾಚಾರ್ಯರ ಜಯಂತಿ ಬರ್ತದೆ. ಇಲ್ಲೂ ಸಹಿತ ಪರಶಿವನ ಸ್ವರೂಪವಾದಂತಹ ಶಂಕರಾಚಾರ್ಯರ ಜಯಂತಿ ಎರಡನೆಯದಾಗಿ ಬರಲಿಕ್ಕೆ ಕಾರಣ, ಶಿಷ್ಯನಾಗಿ ಸ್ವೀಕರಿಸಿದಂಥವರು ಬಸವಣ್ಣ. ಶಿವನ ಮುಂದೆ ಸದಾ ಬಸವಣ್ಣನ ನಂದಿ ಇರುವುದನ್ನ ನಾವು ಕಣ್ಣಾರೆ ಕಂಡಿರ್ತಿದ್ದೇವೆ ದೇವಸ್ಥಾನಗಳಲ್ಲಿ. ಅವನ ಒಂದು ಜಯಂತಿ ಮೊದಲಾಗಲಿ ನಂತರದ್ದು ಇರಬಹುದೇನೋ ಅನ್ನೋ ಒಂದು ವಿಷಯ ನಮ್ಮ ಮನದೊಳಗೆ ಬರ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಶಂಕರಾಚಾರ್ಯರ ಬಗ್ಗೆ ನಾವು ಮುಗಿದಷ್ಟು ಮಹಾನ್ ಗ್ರಂಥದ ವಿಷಯ ಭಂಡಾರವೇ. ನಾವಂತೂ ಎಷ್ಟರ ಮತದವರು ಆ ಪರಶಿವನ ಬಗ್ಗೆ, ಆ ಜಗದ್ಗುರುವಿನ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ? ಆದರೂ ಒಂದು ಚಿಕ್ಕ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. जगद्गुरु शंकराचार्य गुरु महाराज की जय। जगद्गुरु शंकराचार्य गुरु महाराज की जय। जगद्गुरु शंकराचार्य गुरु महाराज की जय। शंकराचार्य नमो नमो। अद्वैत संप्रदाय प्रवर्तक मूलपाई। अद्वैत संप्रदाय प्रवर्तक मूलपाई। शंकराचार्य नमो नमो। कालटी नगर संजाता काशीपीठ विद्यादायक। कालटी नगर संजाता काशीपीठ विद्यादायक। पद्मपाद सकल शिष्य उद्धारकम्। पद्मपाद सकल शिष्य उद्धारकम्। शृंगेरी शारदांब संस्थापकम्। शृंगेरी शारदांब संस्थापकम्। सर्वधर्म प्रवर्तकम्।
सर्वधर्मा प्रवर्तकम् मुक्तिप्रदायक शङ्करम् मुक्तिप्रदायक शङ्करम् मुक्तिप्रदायक शङ्करम् जगद्गुरो शङ्कराचार्य श्री शङ्कर मुक्तिप्रदायक शङ्करा विरागी पूजित शङ्करा विभूतिभूषित शङ्करा भाष्यकार श्री शङ्करा भद्रप्रदायक श्री शङ्करा सद्गुरुमूर्ति श्री शङ्करा संकट निवारक श्री शङ्करा शिवावतारा श्री शङ्करा शिवावतारा श्री शङ्करा शिवावतारा श्री शङ्करा शिष्य हितचिन्तक श्री शङ्करा जगद्गुरो जगद्गुरो शङ्कराचार्य गुरु महाराज जगद्गुरो 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 ಪರಶಿವನ ಅವತಾರವೇ ಎಂದು ನಂಬಿರುವಂತಹ ನಮ್ಮ ಪರಂಪರೆ ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ವಿಷಯವೇ ಆಗಿರುತ್ತೆ. ಅಂತಹ ಮಹಾ ಪರಮಾತ್ಮನನ್ನ ನಾವು 4 ಸಾಲಗಳಲ್ಲಿ ಪರಿಚಯವನ್ನ ಮಾಡಿಕೊಳ್ಳೋಣ. ನಿನ್ನೆಯನ್ನು ನಾವು ಜಗದ್ಗುರು ಆದಿ ಶಂಕರಾಚಾರ್ಯರ ಜಯಂತಿಯನ್ನ ಬಹಳಷ್ಟು ಕಡೆ ಆಚರಿಸಿಕೊಂಡು ಬಂದಿದ್ದಾರೆ. ಆಚರಣೆಯನ್ನ ನಾವು ಟಿವಿನಲ್ಲೂ ನೋಡಿರಬಹುದು, ಅನೇಕ ಸತ್ಸಂಗಗಳಲ್ಲಿ ಭಾಗಿಯಾಗಿರ್ಬೋದು. ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ಭಾಗಿಯಾಗ್ತಾ ಅವರ ಒಂದು ವಿಚಾರಧಾರೆಯನ್ನ ನಾವು ಆಗಿರಬಹುದು. ಪರಮೇಶ್ವರ ಅವತಾರ ಎಂದೇ ಅವರನ್ನ ಕರೆಯಲಾಗುತ್ತೆ. ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ತಾತ್ವಿಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಕೊಡುಗೆಯನ್ನ ನೀಡಿದಂತಹ ಈ ಮಹಾನ್ ವ್ಯಕ್ತಿ ಎನ್ನಲು ಸಾಧ್ಯವಿಲ್ಲ. ಮಹಾನ್ ದೇವರ ದೇವ, ಸರಿಸಾಟಿ ಇಲ್ಲದ ಜ್ಞಾನ, ಸಾಮರಸ್ಯ, ಮೋಕ್ಷದ ದಾರಿಗೆ ಪ್ರೇರಣೆಯನ್ನ ನೀಡುವಂತಹ ಮಹಾ ಗುರುವು ಜಗದ್ಗುರು ಶಂಕರಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ, ಜ್ಞಾನ ಸಾಮರಸ್ಯ ಪೋಷಕರಾಗಿ ಮೋಕ್ಷದ ದಾರಿಗೆ ಪ್ರೇರಣೆಯನ್ನ ನೀಡಿದಂತಹ ಶಂಕರರು ಅದ್ವೈತ ಸಿದ್ಧಾಂತ ಬೋಧಿಸುತ್ತಾರೆ. ತಾಯಿ ಆರ್ಯಾಂಬ, ತಂದೆ ಶಿವ ಗುರುಗಳ ಪುತ್ರರಾದಂತಹ ಬಾಲ್ಯದಲ್ಲಿಯೇ ಅದ್ವೈತ ಅದರ ಬಗ್ಗೆ ಪ್ರೀತಿಯನ್ನ ತೋರಿ ಹೆಚ್ಚಿನ ವಿಷಯವನ್ನ ತಿಳಿದುಕೊಂಡಂತಹ ಮಹಾನ್ ಶಿವನ ಅವತಾರಿ ಶಂಕರರು. ಒಮ್ಮೆ ಗುರುಕುಲದಲ್ಲಿ ಭಿಕ್ಷಾಟನೆಗೆ ಹೊರಡ್ತಾರೆ ಶಂಕರಾಚಾರ್ಯರು. ಹಿಂದೆಲ್ಲ ಗುರುಕುಲದಲ್ಲಿ ಅಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಮೊದಲಿಗೆ ಶಂಕರಾಚಾರ್ಯರು ಚಿಕ್ಕ ವಯಸ್ಸಿಗೆ ತಂದೆಯ ವಿಯೋಗವನ್ನ ಅನುಭವಿಸುತ್ತಾರೆ. ಗುರುಕುಲವನ್ನ ಸೇರ್ತಾರೆ. ಅಲ್ಲಿ ಒಂದು ಗುರುಕುಲದ ಪದ್ಧತಿಯಂತೆ ಗುರುಗಳ ಅಪ್ಪಣೆಯ ಮೇರೆಗೆ ಭಿಕ್ಷಾಟನೆಗೆ ಸಂದರ್ಭದಲ್ಲಿ ಅವರು ಒಬ್ಬ ಗೃಹಸ್ಥರ ಮನೆ ಮುಂದೆ ಬರ್ತಾರೆ. ಅಲ್ಲಿ ಭಿಕ್ಷೆಯನ್ನ ಕೇಳಿದಂತಹ ಒಂದು ಸಂದರ್ಭ ಅವರಿಗೆ ಎದುರಾಗುತ್ತೆ. ಒಬ್ಬ ಬಡವಿ, ಆ ಮನೆಯ ಗೃಹಿಣಿ, ಒಣಗಿದ ನೆಲ್ಲಿಕಾಯಿಗಳನ್ನ ತಂದು ಭಿಕ್ಷೆಯಾಗಿ ನೀಡ್ತಾಳೆ ಶಂಕರಾಚಾರ್ಯರಿಗೆ. ಅದನ್ನ ಕಂಡಂತಹ ಶಂಕರರ ಮನಸ್ಸಿಗೆ
ಬಹಳ ನೋವಾಗಿ ಆ ಕ್ಷಣದಲ್ಲಿ ಆ ದಾರಿದ್ರ್ಯವನ್ನ ನೋಡಿ ಆ ಸ್ಥಿತಿಯನ್ನ ಸಹಿಸಲಾಗದೆ ಮಹಾಲಕ್ಷ್ಮಿಯನ್ನ ಕನಕಧಾರ ಸ್ತೋತ್ರದ ಮೂಲಕ ಸ್ತುತಿ ಮಾಡಿ ಆ ನೆಲ್ಲಿಕಾಯಿಗಳನ್ನೇ ಸುವರ್ಣ ಸೃಷ್ಟಿ ಬಂಗಾರದ ನೆಲ್ಲಿಕಾಯಿಗಳನ್ನಾಗಿ ಪರಿವರ್ತಿಸಿ ಅದರ ಮಳೆಯನ್ನೇ ಅದರ ವೃಷ್ಟಿಯನ್ನೇ ಕರೆಯುತ್ತಾರೆ ಶಂಕರಾಚಾರ್ಯರು. ಆಕೆಯ ದರಿದ್ರವನ್ನ ನಿವಾರಿಸ ಮಹಾಮಹಿಮರು ನಮ್ಮ ಶಂಕರಾಚಾರ್ಯರು. ಅವರು 8ನೆಯ ವಯಸ್ಸಿನಲ್ಲಿ ತಾಯಿಯ ಅಪ್ಪಣೆಯನ್ನು ಪಡೆದು ಗುರುಕುಲದ ಒಂದು ವಿದ್ಯಾಭ್ಯಾಸವನ್ನ ಮುಗಿಸಿ ತನ್ನ ಮನೆಗೆ ಆಗಮಿಸಿ ತಾಯಿಯ ಅಪ್ಪಣೆಯನ್ನ ಪಡಿತಾರೆ. ಯಾಕಂದ್ರೆ ಈ ಭೂಲೋಕಕ್ಕೆ ಅಧರ್ಮದ ಉದಯ ಎಲ್ಲಾಗುತ್ತೋ ಆ ಜಾಗದಲ್ಲಿ ಪರಶಿವ ಯಾವುದಾದರೂ ಮಹಾ ವ್ಯಕ್ತಿಯ ಮೂಲಕ ಈ ಭೂಲೋಕಕ್ಕೆ ಅವತರಿಸುತ್ತಾನೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಅವತರಿಸಿ ಬಂದಂತಹ ಮಹಾಪುರುಷ ಶಂಕರಾಚಾರ್ಯರು ತಾಯಿಯ ಅಪ್ಪಣೆಯನ್ನು ಸನ್ಯಾಸ ದೀಕ್ಷವನ್ನ ಸ್ವೀಕರಿಸ್ತಾರೆ. ಅವರು ಭಗವತ್ಪಾದರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ತಮ್ಮ 30ನೇ ವರ್ಷದಲ್ಲಿ 3 ಬಾರಿ ಭಾರತದೆಲ್ಲೆಡೆ ಸಂಚರಿಸಿ ಏಕೀಕರಿಸುವ ಮಹತ್ ಕಾರ್ಯವನ್ನ ನೆರವೇರಿಸುತ್ತಾರೆ ಶಂಕರಾಚಾರ್ಯರು. 4 ಅಮ್ನಾಯ ಪೀಠಗಳನ್ನ ಸ್ಥಾಪಿಸುತ್ತಾರೆ. ಕಾಶ್ಮೀರದಲ್ಲಿ ಪೀಠಾರೋಹಣವನ್ನ ಮಾಡಿ ಕೇದಾರದಲ್ಲಿ ಅವರು ಅಂತರ್ಧನ ಆಗುತ್ತಾರೆ. ಅದಕ್ಕೂ ಮುಂಚೆ ಶಂಕರಾಚಾರ್ಯರು ಎಷ್ಟೆಲ್ಲ ಒಂದು ವಿಶೇಷತೆಯನ್ನ ನೀಡಿದ್ದಾರೆ ಈ ಒಂದು ಭೂಲೋಕದಲ್ಲಿ ಸಮಾಜ ಸುಧಾರಣೆಗಾಗಿ ಅಂತ ಒಂದು ಸಂಗ್ರಹವನ್ನ ನಾನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಅವರ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಭಾರತದ ಸಮೃದ್ಧ ಆಧ್ಯಾತ್ಮಿಕ ಪರಂಪರೆ ನಮ್ಮ ತೀರ್ಥಯಾತ್ರೆಗಳಲ್ಲಿ ಇರ್ತದೆ ಅಂತ ಭಾವಿಸಿದವರು ನಾವು ಮತ್ತು ಭಕ್ತಿಯನ್ನ ಉತ್ತೇಜಿಸುವಂತವರು ಆಗಿರ್ತಕ್ಕಂತಹ ಅದನ್ನ ಪುನರುಜ್ಜೀವನಗೊಳಿಸಿದವರು ಶ್ರೀ ಆದಿ ಶಂಕರಾಚಾರ್ಯರು. ಸನಾತನ ವೈದಿಕ ಧರ್ಮ ಮತ್ತು ಅದ್ವೈತ ಸಿದ್ಧಾಂತವನ್ನು ನಿರಂತರವಾಗಿ ಪ್ರಚಾರ ಮಾಡುವ ಉದ್ದೇಶದಿಂದ ಭಾರತದ ಪುರಿ, ಶೃಂಗೇರಿ, ದ್ವಾರಕಾ ಮತ್ತು ಬದರಿ ಕ್ಷೇತ್ರಗಳಲ್ಲಿ 4 ಅಮ್ನಾಯ ಪೀಠಗಳನ್ನ ಸ್ಥಾಪಿಸ್ತಾರೆ. ಅವರ 4 ಪ್ರಮುಖ ಶಿಷ್ಯರಾದಂತಹ ಅಸ್ತಮಲಕಾಚಾರ್ಯರು, ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು ಮತ್ತು ತೋಟಿಕಾಚಾರ್ಯರನ್ನ ಮೊದಲು ಪೀಠಾಧ್ಯಕ್ಷರುಗಳನ್ನಾಗಿ ನೇಮಿಸಿ ಧರ್ಮದ ರಕ್ಷಣೆಗಾಗಿ ಒಂದು ವಿಶಿಷ್ಟ ಮತ್ತು ಬಲವಾದ ವ್ಯವಸ್ಥೆಯನ್ನ ಅನುಷ್ಠಾನಗೊಳಿಸ್ತಾರೆ ಆದಿಶಂಕರಾಚಾರ್ಯರು. ಅವರು ಸ್ವತಃ ಮಠಂನಾಯ ಸ್ತೋತ್ರ ಮತ್ತು ಮಹಾನು ಶಾಸನದಲ್ಲಿ ಆಮ್ನಾಯ ಪೀಠಗಳ ಬಗ್ಗೆ ಮುಖ್ಯಸ್ಥರುಗಳು ಈ ಪೀಠದ ಬಗ್ಗೆ ಮುಖ್ಯಸ್ಥರುಗಳು ಅನುಸರಿಸಬೇಕಾದಂತಹ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನ ನೀಡಿ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠಾರೋಹಣವನ್ನ ಮಾಡಿ ಕೇದಾರದಲ್ಲಿ ಅಂತರ್ಧನರಾಗ್ತಾರೆ ಶಂಕರಾಚಾರ್ಯರು. ಅನೇಕ ಶಾಖಾ ಮಠಗಳನ್ನ ಸ್ಥಾಪಿಸಿ ಶೃಂಗೇರಿ ಶಾರದಾ ಪೀಠದ 12ನೆಯ ಪೀಠಾಧಿಪತಿಗಳಾದಂತಹ ಇಂದು ವಿದ್ಯಾರಣ್ಯ ಮಹಾಸ್ವಾಮಿಗಳ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಇದು ನಮ್ಮ ಭಾರತ ಕಂಡಂತ ಅತ್ಯಂತ ಶಕ್ತಿಶಾಲಿ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾದ ದಕ್ಷಿಣ ಭಾರತಕ್ಕೆ ವಿಧರ್ಮೀಯರ ದಾಳಿಯಿಂದ ಸಂರಕ್ಷಿಸಿಕೊಳ್ಳಲು ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸಿದಂತಹ ಒಂದು ಸಂದರ್ಭ ಅಂತ ಬರ್ತದೆ. ಹಾಗಾಗಿ ಆ ಒಂದು ವಿಶೇಷವಾದ ಪವಿತ್ರ ಸಂಪ್ರದಾಯಗಳ ಪುನರ ಒಂದು ಜೀವನ, ಪ್ರಾಂತ್ಯಾತೀತ ಏಕತೆ ಇವುಗಳನ್ನೆಲ್ಲವನ್ನ
ನಮಗೆ ದಾರಿದೀಪವಾಗಿ ಕೊಟ್ಟಂತಹ ಶಂಕರಾಚಾರ್ಯರ ಬಗ್ಗೆ ಎಷ್ಟು ನಾವು ತಿಳಿದರೂ ಆ ಅಖಂಡ ಗ್ರಂಥದಲ್ಲಿ ಅವರ ಜೀವನ ಚರಿತ್ರೆ ತೋರಿಸಿದಂತಹ ದಾರಿ ಮಾರ್ಗವನ್ನ ನಾವೆಲ್ಲರೂ ಒಂದು ಸ್ವಲ್ಪವಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ತುಂಬಾ ವ್ಯವಸ್ಥಿತವಾದ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಜೀವನವನ್ನ ನಾವು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬಹುದು ಅಂತ ಹೇಳ್ತಾ, ಶಂಕರಾಚಾರ್ಯರು ವಿಶೇಷವಾಗಿ ಶಾರದಾ ಮಾತೆಯನ್ನ ಎಷ್ಟೊಂದು ಪ್ರತಿಷ್ಠಾಪಿಸಿ ಆಕೆಯನ್ನ ಆರಾಧಿಸ್ತಾರೆ ಮಾಸ್ಟರ್. ಹಾಗಾಗಿ ಆ ತಾಯಿಯ ಒಂದು ನುಡಿಯನ್ನ ನಾವು ಆಲಿಸೋಣ. ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಪಾಕಶಾಸನಾದಿವಂದ್ಯೆ ಕಮಲ ಭವನ ಮಡದಿಯೇ, ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಕಮಲ ನೇತ್ರ ಇಂದು ವದನೆ, ಕಮಲ ನೇತ್ರ ಇಂದು ವದನೆ, ಕೋಮಲಾಂಗಿ ಸುಂದರಿ, ಭ್ರಮರವೇಣಿ ಹಂಸಗಮನೆ, ಭ್ರಮರವೇಣಿ ಹಂಸಗಮನೆ, ಕೀರವಾಣಿ ಗುಣಮಣಿ, ಕೀರವಾಣಿ ಗುಣಮಣಿ, ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಪಾಕಶಾಸನಾದಿವಂದ್ಯೆ ಕಮಲ ಭವನ ಮಡದಿಯೇ, ಕಮಲ ಭವನ ಮಡದಿಯೇ, ವಿದ್ಯೆಗಳಿಗೆ ಜನನಿಯಾದೆ ಮುದ್ದು ನವಿಲ ನೇರಿದೆ, ವಿದ್ಯೆಗಳಿಗೆ ಜನನಿಯಾದೆ ಮುದ್ದು ನವಿಲ ನೇರಿದೆ, ವಿದ್ಯೆಗಳನ್ನು ಕರುಣಿಸಮ್ಮ ದೀನಳಾಗಿ ಬೇಡುವೆ, ದೀನಳಾಗಿ ಬೇಡುವೆ, ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಪಾಕಶಾಸನಾದಿವಂದ್ಯೆ ಕಮಲ ಭವನ ಮಡದಿಯೇ, ಕಮಲ ಭವನ ಮಡದಿಯೇ, ಶೃಂಗಗಿರಿಯ ಪುರ ನಿವಾಸೆ ಪಾಹಿ ಶಾರದಾಂಬೆಯೇ, ಶೃಂಗಗಿರಿಯ ಪುರ ನಿವಾಸೆ ಪಾಹಿ ಶಾರದಾಂಬೆಯೇ, ಸೆರಗ ನೋಡಿ ಬೇಡಿಕೊಂಬೆ ಪಾದ ಪದ್ಮ ಕೆರಗುವೆ, ಸೆರಗ ನೋಡಿ ಬೇಡಿಕೊಂಬೆ ಪಾದ ಪದ್ಮ ಕೆರಗುವೆ, ಲೋಕಮಾತೆ ವಿಮಲ ಚರಿತೆ ಶಾರದಾಂಬೆಯೇ, ಪಾಕಶಾಸನಾದಿವಂದ್ಯೆ ಕಮಲ ಭವನ ಮಡದಿಯೇ, ಕಮಲ ಭವನ ಮಡದಿಯೇ.